ಬಾಗಲಕೋಟೆ ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪಿಬಿದುತ್ತರಗಿ ಟ್ರಸ್ಟ್ ಸೂಳೆಭಾವಿ ಬಾಗಲಕೋಟೆ ಇವರಾಶ್ರಯದಲ್ಲಿ ದಿನಾಂಕ ಏಪ್ರಿಲ್ 10, 2025 ರಂದು ಸಂಜೆ 7 ಗಂಟೆಗೆ ರಂಗಗೀತೆಗಳ ಗಾಯನ, ನೃತ್ಯರೂಪಕ ಪ್ರದರ್ಶನ ಮತ್ತು ಕೃತಿ ಬಿಡುಗಡೆಯ ರಂಗ ಸಂಭ್ರಮದ ಉದ್ಘಾಟನಾ ಸಮಾರಂಭವು ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ಕೆ ಕೊನೆಸಾಗರರ ಅಧ್ಯಕ್ಷತೆಯಲ್ಲಿ ಹುನಗುಂದ ತಾಲೂಕಿನ ಸೂಳೆಬಾವಿ ಗ್ರಾಮದ ಭಾವೈಕ್ಯತಾ ಮಹಾದ್ವಾರದಾವರಣದ ಭವ್ಯವೇದಿಕೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಕಾಶಪ್ಪನವರರು, ಉದ್ಘಾಟನೆ ಪರ ಹಾಗೂ ಟ್ರಸ್ಟ್ ಅಧ್ಯಕ್ಷರಾದ ಎಸ್ಕೆ ಕೊನೆಸಾಗರರು, ಪ್ರಾಸ್ತಾವಿಕ ಪರ ಗಾಯತ್ರಿ ಬ್ಯಾಂಕಿನ ಅಧ್ಯಕ್ಷರಾದ ರವೀಂದ್ರ ಕಲಬುರ್ಗಿರು ಅತಿಥಿಗಳ ಪರ ಮಾತನಾಡಿ 2013ರಲ್ಲಿ ಸರ್ಕಾರವು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ಮಾಡಿ ಅಂದಿನಿಂದ ಟ್ರಸ್ಟ್ ಬೆಳವಣಿಗೆಗೆ ಶಾಸಕರಿಗೆ ಒತ್ತಾಯಪಡಿಸಿದ್ದು ಹಾಗೂ ಪ್ರಸಕ್ತ ಶಾಸಕ ಕಾಶಪ್ಪನವರರ ಅಧಿಕಾರಾವಧಿಯಲ್ಲಿ ಹುನಗುಂದ ಇಳಕಲ್ಲು ಉಭಯ ತಾಲೂಕುಗಳ 8 ಜನ ಸದಸ್ಯರನ್ನು ಒಳಗೊಂಡ ಟ್ರಸ್ಟವು ಸಾಹಿತಿಗಳಾದ ಕೊನೆಸಾಗರರ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಪ್ರಸ್ತಾಪಿಸಿದರು. ನಂತರ 2001ರಿಂದ 2ರ ಅವಧಿಯಲ್ಲಿ ಕವಿದುತ್ತರಗಿಯರಿಗೆ 1 ಲಕ್ಷ ನಗದು ರೂಪಾಯಿಗಳ ಗುಬ್ಬಿವೀರಣ್ಣ ಪ್ರಶಸ್ತಿ ಪಡೆಯುವಲ್ಲಿ ವಹಿಸಿದ ಪಾತ್ರದ ಬಗ್ಗೆ ಹಾಗೂ ಸರ್ಕಾರದಿಂದ ವಾರ್ಷಿಕವಾಗಿ 11 ಲಕ್ಷ ರೂಪಾಯಿಗಳು ಬರುವ ಅನುದಾನ, 8 ವರ್ಷಗಳಿಂದ ಟ್ರಸ್ಟ್ನಿಂದ ಯಾವುದೇ ರಂಗ ಚಟುವಟಿಕೆಗಳು ನಡೆಯದಿರುವ ಹಾಗೂ 70 ಲಕ್ಷ ರೂಪಾಯಿಗಳು ಜಮಾ ಇದ್ದ ಬಗ್ಗೆ ಸೇರಿ ಇತರೆ ವಿಷಯಗಳು ಪ್ರಸ್ತಾಪವಾದವು. ನಂತರ ಕವಿದುತ್ತರಗಿಯವರು 1929ರಲ್ಲಿ ಜನಿಸಿ ಕೇವಲ 4ನೇ ತರಗತಿವರೆಗೂ ಓದಿ ಇಡೀ ಕುಟುಂಬವು ಸಾಹಿತ್ಯ, ಕಲೆ ಆಸ್ವಾದಿಸುವುದನ್ನು ಹಾಗೂ ಅವರು ತಮ್ಮ ಪಾರವಿದ್ವತ್ತಿನಿಂದ 12 ನಾಟಕರಂಗ ಸಂಚಿಕೆಗಳು, ಒಟ್ಟಾರೆ 63 ಕೃತಿಗಳು, ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ, ಗ್ರಾಮೀಣ ಸೊಗಡಿನಲ್ಲಿ ಅರ್ಥಪೂರ್ಣ ಸಾಹಿತ್ಯವನ್ನು ರಚಿಸಿ ಕರ್ನಾಟಕ ರಂಗಭೂಮಿಯ ಕಲಾವಿದರಿಗೆ ಸ್ಫೂರ್ತಿಯಾಗುವಷ್ಟು ಸಂಪಾದಿಸಿದ ಅವರ ವಿದ್ವತ್ತಿಗೆ ಪ್ರಶಂಸೆ ವ್ಯಕ್ತವಾಯಿತು. ನಂತರ ಗ್ರಾಮದ ಕೋಮು ಸೌಹಾರ್ದತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕ ಕಾಶಪ್ಪನವರರು ಪ್ರಸಕ್ತ ಸಾಲಿನಲ್ಲಿ ನವೆಂಬರ್ 1ಕ್ಕೆ ಕವಿದುತ್ತರಗಿಯವರ ಮೂರ್ತಿ ಪ್ರತಿಷ್ಠಾಪನೆ, ಜಿಲ್ಲೆಯ ಕಲಾಭವನಗಳಿಗೆ ಹೆಸರು ಇರಿಸುವ ಹಾಗೂ ಶತಮಾನ ಸಂಭ್ರಮದ ಕಾರ್ಯಕ್ರಮಕ್ಕೆ ಸರ್ಕಾರದ ಅನುದಾನಲ್ಲೇ ಕೈಗೊಂಡು ಉದ್ಘಾಟನೆಗೆ ಮುಖ್ಯಮಂತ್ರಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಆಹ್ವಾನಿಸುವುದಾಗಿ ಭರವಸೆ ನೀಡಿದರು. ನಂತರ ಉಪನ್ಯಾಸಕರಾದ ಡಾಕ್ಟರ್ ಎಂಬ್ಯೋಂಟಿಯರಿಂದ ದುತ್ತರಿಗಿಯವರ ಜೀವನ ಮತ್ತು ಸಾಧನೆ ಕುರಿತು ಉಪನ್ಯಾಸ ಜರುಗಿತು. ನಂತರ ಶ್ರೀಮತಿ ಶ್ರೀದೇವಿ ಎಂ ಕುಮಾರಿ ಹಾಗೂ ಸಂಗಡಿಗರು ಮತ್ತು ರಾಮಸ್ವಾಮಿ ಕಲಾ ತಂಡದಿಂದ ರಂಗಗೀತೆಗಳ ಗಾಯನ ಹಾಗೂ ಇಳಕಲ್ಲಿನ ಸ್ನೇಹ ಕಲಾರಂಗ ತಂಡ ಮತ್ತು ವಿಮ್ಮಹಿಳಾ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನೃತ್ಯಕರೂಪಕ ಪ್ರದರ್ಶನ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಗಾಯತ್ರಿ ಬ್ಯಾಂಕಿನ ವ್ಯವಸ್ಥಾಪರಾದ ನಾರಾಯಣ ಹುಣಸಿಹಾಳರು ನಿರೂಪಿಸಿದರೆ ಟ್ರಸ್ಟಿನ ಸದಸ್ಯ ಕಾರ್ಯದರ್ಶಿ ಕರ್ಣಕುಮಾರ ಜೈನಾಪೂರರು ಸ್ವಾಗತಿಸಿದರು ಹಾಗೂ ಟ್ರಸ್ಟಿನ ಸರ್ವ ಸದಸ್ಯರು ವೇದಿಕೆ ಅಲಂಕರಿಸಿದ್ದರು ಮತ್ತು ಗ್ರಾಮದ ಗುರುಹಿರಿಯರು, ತಾಯಂದಿರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟರ್ ಸುಳೆಬಾವಿ. ಗುಬ್ಬಿವೀರಣ್ಣ ಪ್ರಶಸ್ತಿ ಬಂತು. 1 ಲಕ್ಷ ರೂಪಾಯಿ ನಗದನ್ನ ತೆಗೆದುಕೊಂಡು ನಮ್ಮ ಮನೆಗೆ ಬಂದಿದ್ರವರು. ಆದರೆ ಟ್ರಸ್ಟ್ ಅಧ್ಯಕ್ಷನಾಗುವ ಹಂತಕ್ಕೆ ನನ್ನನ್ನು ಈ ಜಾಗದಲ್ಲಿ ಕೂಡಿಸಿದವರು ಸನ್ಮಾನ್ಯ ವಿಜಯಾನಂದ ಸಾಹೇಬರು. ವಾರ್ಷಿಕವಾಗಿ 11 ಲಕ್ಷ ಅನುದಾನವನ್ನು ಕೊಡ್ತಾ ಇದೆ. ಕಳೆದ 8 ವರ್ಷಗಳಿಂದ ನಮ್ಮ ಟ್ರಸ್ಟಿನಲ್ಲಿ ಯಾವುದೇ ಚಟುವಟಿಕೆಗಳು ಸರಿಯಾಗಿ ನಡೆಯದೆ 71 ಲಕ್ಷ ನಮ್ಮ ಟ್ರಸ್ಟಿನಲ್ಲಿ ಜಮಾ ಇದೆ. ಈ ಸದ್ಯ ಸರ್ಕಾರ ಕೊಡು ಮಾಡುವಂಥ ಈ ಒಂದು 11 ಲಕ್ಷವನ್ನು ಸೇರಿಸಿ ಮಾನ್ಯ ಶಾಸಕರಿಗೆ ನಾವು ಮೊನ್ನೆ ಆಮಂತ್ರಣ ಮಾಡಲಿಕ್ಕೆ ಹೋದಾಗ ಎಷ್ಟೈತ್ರಿ ನಿಮ್ಮ ಅನುದಾನ ಅಂತ ಕೇಳಿದ್ರು. ಸರ್ ಭಾಳ ಕಡಿಮೆ ಐತ್ರಿ, ಇದ್ದದ್ದೆಲ್ಲ ಖರ್ಚು ಮಾಡಿರಿ ಅದನ್ನು ಅಂದರು. ಅವರ ಆದೇಶ ಸೂಚನೆಯ ಮೇರೆಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಭಾಳ ಇನ್ನೊಂದು ವಿಚಿತ್ರ ಘಟನೆಯಲ್ಲಿ 19ರಲ್ಲಿ ಜನಿಸಿ ಕೇವಲ 4ನೇ ತರಗತಿಯನ್ನು ಓದಿರ್ತಕ್ಕಂಥವರು, ಬಡತನದ ಹುಟ್ಟಿರ್ತಕ್ಕಂಥ ದುತ್ರಿ ಕವಿಗಳು ಬಹಳ ದೊಡ್ಡ ಕೀರ್ತಿಯನ್ನು ನಾವು ಪ್ರತಿ ಬಾರಿನೂ
ಜಾರಿ ಇರ್ಬೋದು, ಯಾವುದೇ ಇರ್ಬೋದು, ದುತ್ರಿ ಕವಿಗಳ ಹೆಸರು ತೆಗೆದುಕೊಳ್ಳ ನಾವು ಯಾರು ಮಾತಾಡಂಗೆ ಇಲ್ಲ. ದುತ್ರಿ ಕವಿಗಳನ್ನು ನಮ್ಮೂರೊಳಗೆ ಪಡೆದದ್ದು ನಾವು ಕೂಟುವಂತ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಆರ ಕುಟುಂಬ ಸಮೇತವಾಗಿ ಪ್ರಶಂಸೆ ಮಾಡತಕ್ಕಂಥ, ಕುಟುಂಬ ಸಮೇತವಾಗಿ ಒಂದು ಸಾಹಿತ್ಯವನ್ನು, ಕಲೆಯನ್ನು ಆಸ್ವಾದಿಸ್ತಕ್ಕಂಥ ಒಂದು ಸಾಹಿತ್ಯ ಆದಂತಲ್ಲ ದುತ್ತು ಕವಿಗಳಿದೆ ಅಂತಕ್ಕಂಥ ಮಾತನ್ನು ನಾನು ಇದೇ ತಕ್ಕ ಹೇಳ್ತೀನಿ. ಇಂಥ ಕವಿಗಳನ್ನು ನಾವಿವತ್ತ ಕಡಿಮೆ ಅಂತಕ್ಕಂಥದ್ದನ್ನು ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಒಂದು ಪ್ರತಿಷ್ಠಾನ ಮಾಡೋಣ ಅಂತಕ್ಕಂಥದ್ದನ್ನು ನಾವು ಮಾಂತೇಶ್ ಗಜಂಗರವರು 2013 ನಮ್ಮ ಸರ್ಕಾರ ಬಂದಾಗ ಸನ್ಮಾನ್ಯ ನಂಜನಗೌಡ ಸಾಹೇಬರು, ಸನ್ಮಾನ್ಯ ವಿಜಯ ಕಾಶ್ಯಪ್ನವರು, ನಾವು ಅವಾಗ ಉಮಾಶ್ರೀ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿ, ಅವರ ಬಳಿ ಹೋಗಿ ಗಜಂಗರವರು ಇದ್ದು ಅವರ ಬಳಿ ಹೋಗಿ ಸರ್ಕಾರದಿಂದನೇ ಒಂದು ಪ್ರತಿಷ್ಠಾನವನ್ನು ಮಾಡಿರ್ತಕ್ಕಂಥ ಒಂದು ಕೋರಿಕೆಯನ್ನು ಇಟ್ಟಾಗ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟು 2013 ಒಂದು ಪ್ರತಿಷ್ಠಾನ ಮಾಡಿದ್ರು. ಆದ್ರೆ ಒಂದು ಏನ್ ಮಾಡಿದ್ರು ಅಂತಂದ್ರೆ ಪ್ರತಿಷ್ಠಾನವನ್ನ ಕರ್ನಾಟಕ ಸರ್ಕಾರ 2013 ಮತ್ತು 2014 ಸಾಲಿನಲ್ಲಿ ಉಮಾಶ್ರೀಯವರು, ನಮ್ಮ ಮಾಜಿ ಶಾಸಕರಾದಂಥ ಎಸ್ ಸಿ ನಂಜನಗೌಡ ಅವರು, ಕಲಬುರಗಿಯವರು, ನಾವೆಲ್ಲರೂ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾವು ಬೇಡಿಕೆ ಇಟ್ವಿ. ಖ್ಯಾತ ಬರಹಗಾರರು, ಕಲಾವಿದರು, ಕವಿಗಳು ಅನೇಕ ರಂಗಸಂಚಿಕೆಯನ್ನು ರಚಿಸಿ ನಮ್ಮ ಕರ್ನಾಟಕದ ರಂಗಭೂಮಿ ಕಲಾವಿದರಿಗೆ ಒಂದು ಸ್ಫೂರ್ತಿಯಾಗಿ ನಿಂತಹ ವ್ಯಕ್ತಿ ಈ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಟಿ.ವಿ. ದುತ್ತುರಿಗಿಯವರು ಅನ್ನೋ ಮಾತನ್ನ ನಾವು ಮುಖ್ಯಮಂತ್ರಿಗಳ ಹತ್ರ ಬೇಡಿಕೆಯನ್ನು ಇಟ್ಟು ಈ ಪ್ರತಿಷ್ಠಾನವನ್ನು ಮಾಡಲೇಬೇಕು ಅಂತ ಹೇಳಿ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀಮತಿ ಉಮಾಶ್ರೀ ಅವರಿಗೆ ತಕ್ಷಣ ಸೂಚನೆಯನ್ನು ಕೊಟ್ಟು ಈ ಟಿ.ವಿ. ದುತ್ತುರಿಗಿಯವರ ಒಂದು ಪ್ರತಿಷ್ಠಾನವನ್ನು ಮಾಡ್ರಿ ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟು ಅವತ್ತೇ ನಮ್ಮ ಉಮಾಶ್ರೀಯವರು ಕೂಡ ಈ ಒಂದು ಸಮಿತಿಯನ್ನು ಮಾಡಿ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಅದಕ್ಕೆ DC ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಕೂಡ ರಚಿಸಲಾಯಿತು. ಬಹುತೇಕ ಈಗಾಗಲೇ ಏನು ಸುಮಾರು 12 ಪುಸ್ತಕಗಳನ್ನು ಅವರು ನಾಟಕವನ್ನು ಏನು ಬರವಣಿಗೆಯನ್ನು ಮಾಡಿದ್ರು, ಆ 12 ರಂಗ ಸಂಚಿಕೆಯನ್ನ ಇವತ್ತು ಸರ್ಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈಗಾಗಲೇ ಆ ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಒಟ್ಟಾರೆ ಅವರ ಕೃತಿಗಳು ಸುಮಾರು 63 ಕೃತಿಗಳನ್ನ ಇವತ್ತು ರಚಿಸಿದ್ರು ಅಂತ ನೋಡೋದನ್ನು ನಾವು ಕೇಳಿದ್ದೀವಿ. ಅದರಲ್ಲಿ ಬಹುತೇಕ ಇಲ್ಲಿ ಕೂತಂತ ಎಲ್ಲರೂ ಕೂಡ ನಾವು ನೋಡಿದ್ದೀವಿ. ಒಂದು ಸಿನಿಮಾ, ಅದು ಈ ರಾಜ್ಯಕ್ಕೆ ಒಬ್ಬ ಅಪರೂಪಿ ನಾಯಕರಾದ ಕನ್ನಡ ಕಣ್ಮಣಿ ಎನಿಸುವಂತ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿರುವಂತ ಸಂಪತ್ತಿಗೆ ಸವಾಲು. ಬಹುತೇಕ ಸಂಪತ್ತಿಗೆ ಸವಾಲನ್ನ ನಾವು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಅಂತ ಒಂದು ಈ ರಾಜ್ಯ ಕಂಡ ಒಬ್ಬ ಶ್ರೇಷ್ಠ ನಾಯಕರ ನಟನೆಯನ್ನ ಮಾಡಿ ಬಹುತೇಕ ಇಡೀ ರಾಜ್ಯಕ್ಕೆ ಈ ರಂಗಭೂಮಿ ಕಲಾವಿದರಿಗೆ ಇವತ್ತು ಬೆನ್ನೆಲುಬ ಅನೇಕ ಇಂಥ ಕೃತಿಗಳನ್ನ ರಚಿಸೋದ್ರ ಮುಖಾಂತರ ಇವತ್ತು ಈ ಸೂಳಿಬಾವಿ ಹುಡುಗನ ಮತಕ್ಷೇತ್ರವನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರುಗೊಳ್ಳೋದಕ್ಕೆ ಯಾರು ಮಾಡಿದ್ರು ಅಂದ್ರೆ ಅದು ಸನ್ಮಾನ್ಯ ಟಿ.ವಿ. ದುತ್ತುರಿಗಿಯವರು ಮಾಡಿದ್ರು ಅನ್ನೋ ಮಾತನ್ನ ನಾವು ಯಾರು ಕೂಡ ನಿಮ್ಮನ್ನ ಅದೇ ಹೋಗಿದ್ರು ಕೂಡ ಇವತ್ತು ಅವರು ಬರೆದಂತ ಕೃತಿಗಳು ನಮ್ಮ ಸಾಕ್ಷಿಯಾಗಿವೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಅಡಿಯಲ್ಲಿ ಇವತ್ತೇನು ಈ ಒಂದು ಕರ್ನಾಟಕ ಸರ್ಕಾರ ರಚಿಸಲಾದಂತಹ ಟಿ.ವಿ. ದುತ್ತುರಿಗಿ ಪ್ರತಿಷ್ಠಾನದ
ಈಗಾಗಲೇ ಸುಮಾರು 2013ರಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಇವತ್ತು ನಮ್ಮ ಅಭಿವೃದ್ಧಿ ದುರ್ಗಿ ಪ್ರತಿಷ್ಠಾನಕ್ಕೆ ಅನುದಾನವನ್ನು ಕೊಟ್ಟು ಮಾಡ್ತಾ ಇದೆ. ಬಹುತೇಕ ಕೇವಲ ಅವರ 12 ರಂಗಸಂಚಿಕೆಯನ್ನ ಇವತ್ತು ಕೃತಿಗಳೆಲ್ಲ ಬಿಡುಗಡೆ ಆಗಿದೆ. ಬಹುತೇಕ ನಾನು ನೂತನ ಅಧ್ಯಕ್ಷರಾದಂತಹ ಸನ್ಮಾನ್ಯ SK ಕೊಡಸಾಗರ್ ಅವರ ತಂಡದ ಎಲ್ಲ ಸದಸ್ಯರಿಗೆ ಬಹುತೇಕ ತಮ್ಮ ಅವಧಿಯಲ್ಲಿ ಏನು 63 ಕೃತಿಗಳನ್ನು ಕೂಡ ತಾವು ಬಿಡುಗಡೆ ಮಾಡಬೇಕು ಅನ್ನೋದು ಒತ್ತಾಯವನ್ನು ನಾನು ಈ ವೇದಿಕೆ ಮುಖಾಂತರ ಒತ್ತಾಯವನ್ನು ಮಾಡಕ್ಕೆ ಇಷ್ಟ. 71 ಲಕ್ಷ ರೂಪಾಯಿ ಅಲ್ಲಪ್ಪ, 71 ಲಕ್ಷ ರೂಪಾಯಿ ಮೊದಲಿಂದ ಐತಿ. ಇನ್ನು ನಾವು ಮುಂದೆ ನಾವು ಅದೀವಿ ಸರ್ಕಾರದೊಳಗಿನ ನಮ್ಮ 3 ವರ್ಷ ಸರ್ಕಾರ ಇದೆ. ನಾವು ಯಾರು ಚಿಂತೆ ಮಾಡಬೇಕಾಗಿಲ್ಲ. ನಿಮಗೆ ಎಷ್ಟು ಅನುದಾನ ಬೇಕು ಆ ಅನುದಾನವನ್ನು ಕೊಡಿಸುವಂತ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ. ಆ 63 ಕೋಟಿಗಳನ್ನು ಕೂಡ ಇವತ್ತು ನಮ್ಮ ಬಿಡುಗಡೆ ಆಗಬೇಕು. ಅದನ್ನ ನಮ್ಮ ಎಲ್ಲ ಜನ, ಸಾಮಾನ್ಯ ಜನ, ಕಲಾವಿದರಿರ್ಬೋದು, ಅದನ್ನ ಅರ್ಥೈಸಿಕೊಂಡು ಅವರಿಗೊಂದು ಮಾರ್ಗದರ್ಶನ ಆಗುತ್ತೆ. ಯಾಕಂದ್ರೆ ಇಂಥ ಜೀವಿಗಳು ಹುಟ್ಟೋದು ಒಮ್ಮೆ ಅಂತ ಪ್ರತಿಭೆಗಳು ಹುಟ್ಟೋದು ಒಮ್ಮೆ ಹುಟ್ಟಿರ್ತಾರೆ ಅವರಷ್ಟೇ. ಅಂತ ಪ್ರತಿಭೆಗಳು ಮತ್ತೊಮ್ಮೆ ಸಿಗೋದಿಲ್ಲ. ಅವರು ರಚಿಸುವಂತ ರಂಗಸಂಚಿಕೆ, ರಂಗಭೂಮಿ ಕಲಾವಿದರಿಗೆ ಒಂದು ದಾರಿದೀಪ ಆಗೋದಕ್ಕೆ ಇವತ್ತು ನಿಜವಾಗ್ಲೂ ಅದು ಅವರ ಕೃತಿಗಳು ಒಂದು ನಮಗೆಲ್ಲರಿಗೂ ಉಪಯೋಗ ಆಗುತ್ತೆ. ಆ ನಿಟ್ಟಿನಲ್ಲಿ ಅದನ್ನ ಬಿಡುಗಡೆ ಮಾಡುವಂತ ಕೆಲಸ ಇವತ್ತು ನಮ್ಮ SK ಕೊಡಸಾಗರ್ ಅವರು ತಂಡದವರು ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಭಾವೈಕ್ಯತೆ ಒಂದು ಜಾತ್ರಾ ಮಹೋತ್ಸವವನ್ನ ಇವತ್ತು ಪ್ರತಿ ವರ್ಷ ನಡೆಸಿಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಸುಳಿಬಾವಿಯಲ್ಲಿ ಎಲ್ಲ ಜಾತಿ ಜನಾಂಗ, ಎಲ್ಲ ಧರ್ಮೀಯರು ಕೂಡ್ಕೊಂಡು ಒಂದು ಒಗ್ಗಟ್ಟಾಗಿ ಒಂದು ಭಾವೈಕ್ಯತೆ ಜಾತ್ರಾ ಮಹೋತ್ಸವವನ್ನ ಎಲ್ಲಾದ್ರೂ ಮಾಡ್ತಾರಂದ್ರೆ ಅದು ಸುಳಿಬಾವಿಯಲ್ಲಿ ಮಾತ್ರ ಅನ್ನೋದನ್ನು ಕೂಡ ನಾನು ಇವತ್ತು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಅದು ನನ್ನ ಮತಕ್ಷೇತ್ರದಲ್ಲಿ ದುರ್ಗಿ ಅಂತವರು ಅನೇಕ ಕಲಾವಿದರು. ಯಾಕಂದ್ರೆ ವಿಶೇಷವಾಗಿ ನಮ್ಮ ಇಳಕಲ್ಲಿಗೆ ಹೋದ್ರೆ ಬಹಳಷ್ಟು ಜನ ಕಲಾವಿದರು, ಅದು ರಂಗಭೂಮಿ ಕಲಾವಿದರು. ನಮ್ಮ ಮಾಂತೇಶ್ವರ ಕುಂತಾರ, ನಮ್ಮ ಬಾಯಿಯವರು ಕುಂತಾರ, ಅನೇಕ ಜನ ಇಲ್ಲಿ ಬಂದಾರ. ಬಹಳಷ್ಟು ಕಲಾವಿದರು ಇರುವಂತ ಒಂದು ಪ್ರದೇಶ. ಯಾಕಂದ್ರೆ ಕರ್ನಾಟಕ ಅಂದ್ರೆ ಕಲಾವಿದರ ಬೀಡು ಒಲಿಸಿಕೊಳ್ಳುವಂಥದ್ದು. ಅದರಲ್ಲಿ ನಮ್ಮ ಇಳಕಲ್ ಮತ್ತು ಸುಳಿಬಾವಿಯಲ್ಲಿ ಕೂಡ ಅನೇಕ ಕಲಾವಿದರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ಸ್ವಯಂ ಗೋಷ್ಠಿ ಇವತ್ತು ಏನು ರಚಿಸುವಂತ ರಂಗ ಸಂಚಿಕೆಯನ್ನ ಇವತ್ತು ಇಲ್ಲಿ ಮಾಡಲಾಗುತ್ತೆ. ಯಾಕಂದ್ರೆ ಸುಳಿಬಾವಿಯವರು ಕೂಡ ವಿಶೇಷವಾದ ಕಲಾವಿದರು. ಅದಕ್ಕೆ ತಿರುಗಿಯವರಂತವರನ್ನ ಜನ್ಮ ಕೊಟ್ಟಿರುವಂತ ಪುಣ್ಯ ಪವಿತ್ರವಾದ ಭೂಮಿ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಹೇಳಬೇಕಾಗುತ್ತೆ. ಇಂಥ ಒಂದು ಪವಿತ್ರ ಭೂಮಿಯಲ್ಲಿ ಅಂತ ಮಹಾತ್ಮರು ಇವತ್ತು ಜನಿಸಿ ಈ ನಾಡಿಗೆ ಒಂದು ಹೆಸರನ್ನ ಗಳಿಸುವಂತ ನಿಟ್ಟಿನಲ್ಲಿ ಅವರು ತಾವು ಇಲ್ಲ. ಆದರೂ ಕೂಡ ಅವರ ನೆನಪು ನಮ್ಮೆಲ್ಲರ ಹೃದಯದಲ್ಲಿ ಅಜರಾಗಿ ಇರುತ್ತೆ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಒಂದು ಮೂರ್ತಿ ಪ್ರತಿಷ್ಠಾನ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಸುಳಿಬಾವಿಯ ಸರ್ವ ಜನಾಂಗದ ಒಂದು ಕೂಗಾಗಿದೆ. ಬಹುತೇಕ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಇದೇ ವರ್ಷದ ಅವಧಿ ಕೊನೆಯಲ್ಲೇ ಅವ್ರಿಗೆ ಅವರ ಜನ್ಮ ದಿನಾಂಕ ಅಥವಾ ಅವರ ಜೂನ್ ನಾವು ಮೂರ್ತಿ ಪ್ರತಿಷ್ಠಾನವನ್ನ ಸುಳಿಬಾವಿಯಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ. ಯಾವ ಕೊಡುಗೆ ಗಿಡಿಗೆ ನಮಗೆ ಅವಶ್ಯಕತೆ ಇಲ್ಲ. ಕರ್ನಾಟಕ ಸರ್ಕಾರ ಇದೆ, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ. ನಾವು ಇಲಾಖೆ ವತಿಯಿಂದಲೇ ಅದಕ್ಕೆ ವಿಶೇಷವಾದ ಅನುಮತಿಯನ್ನು ತಂದು ಒಂದು ಮೂರ್ತಿಯನ್ನ ನಾವು ಇಲ್ಲಿ ಪ್ರತಿಷ್ಠಾನ ಮಾಡ್ತೀವಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಈಗಾಗಲೇ ನಮ್ಮ ರವೀಂದ್ರ ಕಲಬುರ್ಗಿ ಒಂದು ರಸ್ತೆಗಾದರೂ ದುರ್ಗಿಯವರ ಹೆಸರನ್ನ ಇಡಬೇಕು ಅನ್ನೋದು ಬೇಡಿಕೆಯನ್ನು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ. ಅದಕ್ಕೂ ಕೂಡ ತಕ್ಷಣವೇ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿ, ನಮ್ಮ ಉಸ್ತುವಾರಿ ಸಚಿವರಿಗೆ ಕೂಡ ಮಾತನಾಡಿ, ಆ ಕಲಾಭವನಕ್ಕೆ ನಾನೇ ಪತ್ರವನ್ನು ಬರೀತೀನಿ. ನಾಳೆನೇ ಆ ಕಲಾಭವನಕ್ಕೆ ದುರ್ಗಿ ಕಲಾಭವನವಾಗಿ ಹೆಸರನ್ನ ಮಾರ್ಪಡಿಸಬೇಕು ಅನ್ನೋದನ್ನು ಕೂಡ ನಾನು ನಾಳೆ ದಿವಸ ನಾನು ಮಾತನಾಡೋದಕ್ಕೆ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೀನಿ. ಮತ್ತು ಶತಮಾನೋತ್ಸವವನ್ನ ನಮ್ಮ ಕೊಡಸಾಗರವರು ಮಾಡಬೇಕು ಅಂತ ಒಂದು ಕೆಲಸವನ್ನು ಹೊಂದಿಕೊಂಡಿದ್ದಾರೆ. ಬಹುತೇಕ ವಿಶೇಷವಾದ ಕಾರ್ಯಕ್ರಮವನ್ನ, ಆ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯಮಂತ್ರಿಗಳನ್ನ ಕರೆಯೋಣ. ಅದಕ್ಕೆ ನಮ್ಮ ವಿಶೇಷವಾದ ಅರ್ಥ ಇರುತ್ತೆ. ಅವರೇ ರಚಿಸುವಂತಹ ಈ ಒಂದು ಪ್ರತಿಷ್ಠಾನವನ್ನ
ಅವರ ಕೈಲೇ ಒಂದು ಶತಮಾನೋತ್ಸವದ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸೋಣ ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶಿವರಾಜ್ ತಂಗಡಿಯವರು ಕೂಡ ಆ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡೋಣ ಅನ್ನೋ ಮಾತನ್ನು. ಬಸವನಗೌಡ ಮತ್ತು ಸಂಕಮ್ಮ ಅನ್ನುವಂತ ಸಾತ್ವಿಕ ದಂಪತಿಗಳಿಗೆ ಹುಟ್ಟಿದಂತ ಒಬ್ಬನೇ ಒಬ್ಬ ಮಗ ಅಂದ್ರೆ ಬಸವನಗೌಡ. ಆ ಬಸವನಗೌಡರಿಗೆ ಸಂಗಮ್ಮನ ಜೊತೆಗೆ ವಿವಾಹವಾಯಿತು. ಅವರಿಗೆ ಬಹಳ ವರ್ಷದ ನಂತರ ಮಕ್ಕಳೇ ಆಗಿರಲಿಲ್ಲ. ಈ ಊರಿಗೆ ಸಿದ್ಧಿ ಪುರುಷರು ಬಂದು ಹೇಳಿದ್ರು, ಸಂಗಮ್ಮನು ಬಹಳ ಚಿಂತೆಯೊಳಗಿದ್ದಂತೆ, ಕಣ್ಣೀರು ಹಾಕ್ತಾ ಇದ್ದಂತೆ, ತನ್ನ ಮಕ್ಕಳಾಗ್ಲಿಲ್ಲ ಅಂತ. ಸಿದ್ಧಾರ್ಥಿಯ ಸಿದ್ಧಿ ಪುರುಷರೊಬ್ಬರು ಇನ್ನು ಕೆಲವೇ ದಿವಸದಲ್ಲಿ ಇಡೀ ನಾಡು ನೆಚ್ಚುವಂತ ಒಬ್ಬ ಶ್ರೇಷ್ಠ ಪುತ್ರನಿಗೆ ನೀವು ಜನ್ಮ ಕೊಡ್ತಾ ಇದ್ದೀ ಅಂತ ಆಶೀರ್ವದಿಸಿ ಹೋದ್ರಂತ. ಆ ಮಹಾಪುರುಷರ ಒಂದು ಆಶೀರ್ವಾದ ಬಲದಿಂದ ದುತ್ತರಿಗೆ ಕವಿಗಳು 1929ನೇ ಇಸ್ವಿ ಜೂನ್ ತಿಂಗಳ 15ನೇ ತಾರೀಕಿನಂದು ಸಂಗಮ್ಮನ ಉದರದಲ್ಲಿ ಜನ್ಮ ತಾಳಿದ್ದಾರೆ. ಎಂಥದ್ದು ಅಂತ ನಮಗೆ ಗೊತ್ತಾಗ್ತದೆ. ಪುಂಡ್ಲಿಕಪ್ಪನವ್ರಿಗೆ ಒಂದು ಎರಡು ವಿಶೇಷವಾದಂಥ ಹವ್ಯಾಸ ಇದ್ದು. ಒಂದು ಓದಿನ ಹವ್ಯಾಸ, ಇನ್ನೊಂದು ನಾಟಕ ನೋಡುವಂತ ಹುಚ್ಚು ಹವ್ಯಾಸ. ಓದಿನ ಹವ್ಯಾಸಕ್ಕೆ ಆದ್ರೆ ಪುಸ್ತಕ ತೆಗೆದುಕೊಂಡು ಓದುವ ಸ್ಥಿತಿಯೇ ಇರಲಿಲ್ಲ. ತನ್ನ ಸ್ನೇಹಿತರ ಮನೆಯಲ್ಲಿರ್ತಕ್ಕಂಥ ಪುಸ್ತಕನೇ ಓದುವಂತ ಒಂದು ಸಂದರ್ಭ ಇದಾಗಿತ್ತು. ಅದಕ್ಕೆ ಕೆಲವು ಜನ ಸಾಹಿತ್ಯಾಸಕ್ತರು, ಓದಿನಲ್ಲಿ ವಿಶೇಷವಾದಂಥ ಒಲವನ್ನ ಉಳ್ಳಂತವರಿದ್ರು. ಮೋನಪ್ಪ ಗಾಡದವರು, ಆಮೇಲೆ ಇನ್ನೂ ಅನೇಕ ಜನ ಸೇರಿಕೊಂಡು ಇಲ್ಲಿ ರವೀಂದ್ರ ವಾಚನಾಲಯ ಅನ್ನೋದನ್ನ ಸುರಿಗಾವಿಗೆ ಸ್ಥಾಪನೆ ಮಾಡಿರಂತೆ. ಕವಿಗಳಾಗೋಗಿದಾರಲ್ಲ, ಪಂಪ, ರನ್ನನಿಂದ ಹಿಡ್ಕೊಂಡು ಕುವೆಂಪುವರೆಗಿನ ಎಲ್ಲ ಸಾಹಿತ್ಯವನ್ನ ಓದಿದಂತ ಒಂದು ಹಿರಿಮೆ ಅದು ಪುಂಡಲೀಕಪ್ಪನವರಿಗೆ ಸಾಲ್ತಾರೆ. ಅಷ್ಟೊಂದು ಅಧ್ಯಯನ ಮಾಡಿರೋ ಕಾರಣಕ್ಕಾಗಿನೇ ಅವರು 63 ನಾಟಕ ಬರಲಿಕ್ಕೆ ಸಾಧ್ಯ ಇದೆ. ನಾನು ಅವರ ಹತ್ತಿರ ಇದ್ದಾಗ ಶ್ರೀರಾಮಾಯಣ ದರ್ಶನ ಅನ್ನುವಂಥ ಮಹಾಕಾವ್ಯವನ್ನು ಓದಿದ್ರು. ನನಗೆ ಒಂಥರ ನಾಚಿಕೆ. ನಾನು ಅವಾಗ MPhil ಮಾಡ್ತಾ ಇದ್ದೆ. ಒಬ್ಬ 7ನೇವರೆಗೆ ಓದಿದಂಥವರು ಆಧುನಿಕ ಮಹಾಕಾವ್ಯ, ಅದು ಪುಟ್ಟಪ್ಪನವ್ರು ಬರತಕ್ಕಂಥ ಮಹಾಕಾವ್ಯವನ್ನ ಅಸ್ಖಲಿತವಾಗಿ ಓತಪ್ರೋತವಾಗಿ ಓದಿ ಅರ್ಥೈಸುವ ರೀತಿಯನ್ನು ಗಮನಿಸ್ಬಿಟ್ರೆ ಇವರಲ್ಲಿ ಎಂಥ ಒಂದು ವಿದ್ವತ್ತಿದೆಯಪ್ಪ ಅಂತ ನನಗೆ ಅನಿಸ್ತು. ಜೊತೆಗೆ ಅವರು ಕೇವಲ ಸಾಹಿತ್ಯವನ್ನ ಮಾತ್ರ ಓದಿರಲಿಲ್ಲ, ಪುರಾಣ ಕಾವ್ಯಗಳೆಲ್ಲವನ್ನೂ ಕಿರು ಹಾಕಿದ್ರು. ಜೊತೆಗೆ ಅವರಿಗೆ ಐತಿಹಾಸಿಕ ಪ್ರಜ್ಞೆ ಎಷ್ಟಿತ್ತು ಅನ್ನಲಿಕ್ಕೆ ಅವರು ಬರೆದಿರ್ತಕ್ಕಂಥ 9 ನಾಟಕಗಳೇ ಇಲ್ಲಿ ಸಾಕ್ಷಿ. ಆದ್ರೆ ಅವರು ವಿಶೇಷವಾಗಿ ಕೃಷಿ ಮಾಡಿದ್ದು ಸಾಮಾಜಿಕ ನಾಟಕಗಳಲ್ಲಿ 31 ಸಾಮಾಜಿಕ ನಾಟಕಗಳನ್ನ ಬರೆದಿದ್ದಾರೆ. പക്ഷെ ಅವರ ಕೆಲವೊಂದು ನಾಟಕಗಳಂತೂ ಕೂಡ ಇವತ್ತ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾವೆ. ಆಗಲೇ ನಮ್ಮ ಶಾಸಕ ತಾಯಿ ಕರಳಾಗಿರ್ಬೋದು, ಮಲಮಗಳು, ಮದುಮಗಳು, ಅತ್ತಿಗೆ, ಸಂಪತ್ ಲಕ್ಷ್ಮಿ, ಇಲ್ಕಲ್ ಸೀರೆ, ಹೀಗೆ ಹೋಗ್ತಾ ಹೋದ್ರೆ ದೊಡ್ಡದಾದಂತ ಒಂದು ಪಟ್ಟಿನೇ ಬರ್ತಾ ಇದೆ. ಅಭಿಯಾನ ಆರಂಭ ಆಯಿತು. ಕಲ್ಪನಾ ಪ್ರಪಂಚ ಅನ್ನುವಂತ ಮೊಟ್ಟ ಮೊದಲ ಸಾಮಾಜಿಕ ನಾಟಕ ಬರೋದು. ಅಲ್ಲಿಂದ ಹಿಂದೆ ನೋಡಲೇ ಇಲ್ಲ ಕವಿಗಳು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ನಾಟಕ ಬರೆದಪ್ಪ ಅಂದ್ರೆ ಅಲ್ಲಿ ಕಾವ್ಯಾತ್ಮಕವಾದಂಥ ಗುಣ ಇರ್ತಿತ್ತು. ನಾವು ದುತ್ತೂರಿಗೆ ಕವಿಗಳ ನಾಟಕಗಳನ್ನು ಕೂಡ ಸಾಹಿತ್ಯದ ಹಿನ್ನೆಲೆಯಲ್ಲೂ ಕೂಡ ವಿಶೇಷವಾಗಿ ಅಧ್ಯಯನ ಮಾಡಬಹುದಾಗಿರ್ತದೆ. Thank you.
ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಮತ್ತು ಟ್ರಸ್ಟ್ ಕಮಿಟಿಯ ಸದಸ್ಯ ಕಾರ್ಯದರ್ಶಿರ್ತಕ್ಕಂಥ ಕರುಣ್ ಕುಮಾರ್ ಜೈನಾಪುರ್ ಅವರೇ ಮತ್ತು ಸಮಾನ ಪಾಲ್ಗೊಳ್ಳ ಬೇರೆ ಊರುಗಳನ್ನಾಗಿರ್ತಕ್ಕಂಥ